ಸರ್ಕಾರಕ್ಕೆ ಕುಂಭಕರ್ಣ ಸರ್ಕಾರಕ್ಕೆ ಕುಂಭಕರ್ಣ ಸರ್ಕಾರಕ್ಕೆ ನಾಲಾಯಕ್ ಸರ್ಕಾರಕ್ಕೆ ನಾಲಾಯಕ್ ಸರ್ಕಾರಕ್ಕೆ ಇವತ್ತು ಯುವಕರು ಪ್ರತಿಭಟನೆಗೆ ಆಗ್ಮೇಜರು ಆನಂದ್ ಶ್ರೀಗಳು ಅಂದೋಲ ಶ್ರೀಗಳು ಮಾಳಾ ಶ್ರೀಗಳು ಪಾದಕ್ಕೆ ನಮಸ್ಕರಿಸ್ತಾ ಎಲ್ಲ ಯುವಕರಿಗೆ ತಮ್ಮೆಲ್ಲರಿಗೆ ನೀವು 1500ಕ್ಕಿಂತ ಹೆಚ್ಚು ಹುಡುಗರು ಬಂದಿರಿ. ಈ ಒಂದು ಪ್ರತಿಭಟನೆ ಮಾಡ್ಲಕ್ಕ ಒಂದ್ ಕಡೆ ಡೆಲ್ಲಿನಾಗ ಮತ್ ಒಂದ್ ಗುಲ್ಬರ್ನಾಗ ಇಬ್ಬರೇ ಯಾರ ಪ್ರತಿ ಸತಿ ಸಂವಿಧಾನ 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 ಹೇಳ್ತಾರ, ಸಂವಿಧಾನ ತಕ್ಕ ನಡ್ಲಿಯಾದವರು ಅವರೇ ಅಂತ ತಿಳ್ಬೇಕು. ಸಂವಿಧಾನ ಕಲಬುರಗಿನಾಗ ಇತ್ತಂತಂದ್ರೆ ಸಂವಿಧಾನ ಬಾರಾಗ ಗೌರವ ಕಲಬುರಗಿನಾಗ ಇತ್ತಂತಂದ್ರೆ ನಿಮ್ ಈ ಪ್ರತಿಭಟನೆಗ ಇಮಿಡಿಯೇಟ್ಲಿ DC ಅವರು ಅಧಿಕಾರಿ ಅವರು ನಿಮ್ ಪರ್ಮಿಷನ್ ಕೊಡ್ತೀವಿ. ಸೊ ನಿಮ್ ಎಲ್ಲಾ ಯುವಕರಿಗೆ ಒಂದು ಸಲ್ಯೂಟ್. ಹೌದಾ ಹುಲಿ ಅಂತ ಹೇಳ್ತೀನಿ ನಿಮ್ಗ. ಹೈಕೋರ್ಟ್ ತಂದೆ ಪ್ರತಿಭಟನೆ ಮಾಡ್ಲತ್ತೀರಿ. ನಾ ಬಹಳ ಡೀಟೇಲ್ ಆಗಿ ಹೋಗಲ್ಲ, ಬಹಳಷ್ಟು ಜನ ಹೇಳಿದಾರ. ಇಲ್ಲಿಂದ 300-400 ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರಿ. ಇಲ್ಲಿ ಗುಲ್ಬರ್ನಾಗ ಬ್ರದರ್ ಬಹಳ ರಿಪಬ್ಲಿಕ್ ನಡೆದಿದೆ. ಇಲ್ಲಿ ಇವತ್ತ ಯಾರ ಯುವಕರು ಹೆಚ್ಚಿಗೆ ಕಂಡಿದ್ರು, ಯಾರು ಹೆಚ್ಚಿಗೆ ಅವಾಜ್ ಮಾಡಿದ್ರು, ಯಾರು ಸ್ಟೇಟಸ್ ಇಟ್ಟರು ಕೇಸ್ ಮಾಡ್ತಾರ, FIR ಮಾಡ್ತಾರ. ಮತ್ತ ಪೊಲೀಸವರು ಕುಂತಿ ಅದಕ್ಕೆ ವಿಡಿಯೋಗ್ರಾಫಿ ಮಾಡ್ತಾರ, ಮಾತಾಡಿ ಹುಡ್ಕಾಡ್ತಾರ. ಓಹೋ ಇವ ಹೆಚ್ಚಿಗೆ ಮಾಡಿದಾನ, ನೋಟ್ ಡೌನ್. ಓಹೋ ಇವ ಹೆಚ್ಚಿಗೆ ಮಾಡ್ತಿದಾರ, ನೋಟ್ ಡೌನ್ ಮಾಡ್ತಾರ. ಅದಕ್ಕ ಈ ವೇದಿಕೆ ಮ್ಯಾಗ ನಾವೆಲ್ಲ ಏನ್ ಬೆಂಬಲ ಕುಡಿಸ್ಲಕ್ ಬಂದೇವು, ನಿಮ್ಮ ಕೂದಲು ಬಾಕಿ ಅನ್ನೋದನ್ನ ನೋಡ್ಲಕ್ ನಾವು ಗ್ಯಾರಂಟಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. KPSC-ನಾಗ ನಿಮ್ಗೆ ಯುವಕರಿಗೆ 80% 90% ಅವ್ರಿಗೆ ಸಾಧ್ಯನೇ ಸಿಗೋದು. 35% 40% ಯಾರು ಬರೋ ಹಣ ಅದ ಅವ್ರಿಗೆ ಕಾಂಗ್ರೆಸ್ ಅವ್ರು KPSC-ನಾಗ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅದಕ್ಕ KPSC-ನಾಗ ಅದು ಕಾಂಗ್ರೆಸ್ ಕಚೇರಿ ಅಲ್ಲ, KPSC ಅದ, KPCC ಅಲ್ಲ ಅಂತೇಳಿ CBI ಕೊಡ್ರಿ, ನಿಮ್ಮ ಹೊಳಕ್ ಹೊರ ಬೀಳ್ತ ಹೇಳ್ಬೇಕು ಜನ. ಅದಕ್ಕ ಕಲಬುರಗಿನಾಗ ಪ್ರಬುದ್ಧ ಅಕಾಡೆಮಿನಾಗ ನಾಚಿಕೆ ಬರ್ಬೇಕು, ನಿಮ್ಗ ನಾಚಿಕೆ ಬರ್ಬೇಕು. ಅದನ್ನು ತಿಂತಾ ಇದ್ದೀರಿ, ನಮಗ್ ದುಃಖ ಆಗ್ತಾ ಇದೆ. ಎಲ್ಲಾ ಯುವಕರು ಫೋನ್ ಹಚ್ಚಿ ಹೇಳ್ತಾ ಇದಾರೆ, ಸರ್ ಊಟಕ್ಕ ಮಕ್ಕೋಲಕ್ಕ ನಮ್ ಪರಿಸ್ಥಿತಿ ಹಿಂಗ್ ಮಾಡ್ಯಾರ ಈ ಕಾಂಗ್ರೆಸ್ ಸರ್ಕಾರ. ಅವ್ರ ತಪ್ಪಲ್ಲ, ನಿಮ್ ತಪ್ಪಲ್ಲ. ಯುವಕರೇ, ನಿಮ್ ತಂದೆ ತಾಯಿಯವರು ಮ್ಯಾನಿಫೆಸ್ಟೋನೇ ಬರ್ದಿರು ಕಾಂಗ್ರೆಸ್ ಅವರು 1.5 ಲಕ್ಷ ನೌಕರಿ ಕೊಡ್ತಾರೆ ನಿಮ್ಗಂತೇಳಿ ಚಂದ ತೋರ್ಸೋರು ಯಾರು? ಕಾಂಗ್ರೆಸ್ ಸರ್ಕಾರ ಅಂತ ತಿಳಿಬೇಕು. ಅದಕ್ಕ ನಿಮ್ ಜೊತೆ ನಾವು ಹಮೇಶಾ ಇರ್ತೇವೆ. ನಿಮ್ ಹೋರಾಟ ಸಲಕ ನಾವು ಎಲ್ಲರೂ ಇಷ್ಟು ಜನ ಏನ್ ಬಂದಿದ್ದೇವೆ, ಪ್ರತಿ ಸತಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಬೆಂಬಲ ಕೊಡ್ತೇವೆ. ನಾವು ಯಾರು ರಾಜಕೀಯನಾಗ ಇದ್ದಿರ್ಬೋದು, ಬಟ್ ಯಾವಾಗ ಯುವಕರು ನ್ಯಾಯ ಸಲಕ್ ಬರ್ತದ, ನಮ್ಮ ಪಕ್ಷ ಬದಿಗೆಟ್ಟಿ ನಿಮ್ ಸಲಕ್ ನಿಂತಿರ್ತೇವೆ ಅಂತ ನಾನು ಮಾತು